ಏನ್ ನೋಡ್ತಾ ಇದ್ದೀರಾ? ನಡೀರಿ ನಡೀರಿ, ಕುಂಭಮೇಳ ನಡೀತೈತಂತೆ ನರಸೀಪುರದಲ್ಲಿ. ಇಂಟ್ರ ಏನಿಲ್ಲ, ಅಲ್ಲಿ ಹೋಗ್ಬಿಟ್ಟು ಕುಂಭಮೇಳ ಹೆಂಗ್ ನಡೀತದೆ ಅಂತ ನೋಡೋಣ. ಬನ್ನಿ ಹೋಣ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಏನ್ ಇಷ್ಟು ನಿಧಾನವಾಗಿ ಹೋಯ್ತಾ ಇದೆಯಲ್ಲ? ನಿನಗೆ ಕಾರ್ ಕೊಡ್ಸೋ ಬದಲು ನಾನು ಎತ್ತಿನ ಗಾಡಿ ಕೊಡ್ಸ್ಬೇಕಾಯ್ತು ಅನ್ಸುತ್ತೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಫ್ಯಾಮಿಲಿ ಜೊತೆ ಹೋಯ್ತಾ ಇದೀನಲ್ಲ, ಅದಕ್ಕೆ ನಿಧಾನಕ್ಕೆ ಹೋಯ್ತಾ ಇರೋದು. ನೀವ್ ಇಲ್ದೇ ಇರುವಾಗ ರಾಕೆಟ್ ಆದಂಗೆ ಹೋಯ್ತದೆ ಗೊತ್ತಾ? ಅಂದ್ರೆ ನೀನು ನಾವ್ ಇಲ್ದೇ ಇದ್ದಾಗ ನೀನ್ ಇಷ್ಟಾನುಸಾರ ಎಷ್ಟು ಬೇಕೋ ಸ್ಪೀಡ್ ಕೊಟ್ಕೊಂಡು ಹೋಯ್ತೀಯ. ಬಾಯ್ ಬಿಡ್ಸಕ್ಕೆ ನಾನು ನಿನ್ನ ಈ ರೀತಿ ಹೇಳಿದ್ದು ನಾನು, ಗೊತ್ತಾಯ್ತಾ? ನಾನು ಅಷ್ಟೇನೆ, ತಮಾಷೆ ಮಾಡೋಕ್ಕೋಸ್ಕರ ನಾನು ಹೇಳಿದ್ದೆ ಅಷ್ಟು. ಏನಾರು ಒಂದು ಹೇಳ್ಬಿಟ್ಟು ನೋಡ್ಸ್ಕತೀಯ ಅಷ್ಟೇ. ನಮ್ಮ ಮನೆಯಿಂದ 35 ಕಿಲೋಮೀಟ್ರು ಟಿ ನರಸೀಪುರಕ್ಕಾಗುತ್ತೆ. ಕುಂಭಮೇಳ ನಡೀತಾ ಇದೆ ಅಂದರು. ಸಡನ್ ಪ್ಲ್ಯಾನು. ಸರಿ ಆಯಿತು, ಹೋಗಿದ್ದು ಬರೋಣ, ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಬನ್ನಿ ಗಾಯ್ಸ್, ನೋಡ್ಕೊಬರೋಣ ಇದೆ ಅಂತ. ಗಾಯ್ಸ್, ಕುಂಭಮೇಳಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಮನೆ ಕೊಳ್ಳಿ ಎಲ್ಲೇ ಕಾಣಿಸೋದೇ ಇಲ್ಲ ಅಂತಾರೆ ಬ್ಲಾಗ್ಲಿ. ಸ್ವಲ್ಪ ಬಿಸಿ, ಅವ್ರ ಅಮ್ಮಂಗೆ ಹುಷಾರಿಲ್ಲ, ಅದಕ್ಕೆ ಅಲ್ಲಿದ್ದಾಳೆ. ಆ್ಯಂಡ್ 500 ಮೀಟ್ರ್ ಹಿಂದೆನೇ ನಿಮಗೆ ಪಾರ್ಕಿಂಗ್ ಇದೆ ನೋಡಿ. ಇಲ್ಲಿ ಪಾರ್ಕ್ ಮಾಡ್ಬೇಕು ಆ್ಯಕ್ಚುಲಿ. ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ಬೇಕು. ಉದ್ದಕ್ಕಿರೋರ್ನೆಲ್ಲ ಕಾಣಲ್ಲ ಅಂತಾರೆ, ಕುಳ್ಳಕ್ಕಿರೋರ್ಗೂ ಕಾಣಲ್ವಲ್ಲ. ಮನೆಯವರೆಲ್ಲ ಆ ಕಡೆ ಹೋಗ್ತಾ ಇದ್ದಾರೆ. ಇಲ್ಲಿ ಬನ್ನಿ ನಡೆಯೋಣ. ಲತಾ ಬಾಂಬೆ, ಲತಾ ಆಂಟಿ ನೋಡ್ತಿರ್ತಾರೆ. ಲತಾ ಅತ್ತೆ ಕೂಗ್ತಾ ಇಲ್ಲಿ ಏನಂದ? ನೋಡಿ ಪಾರ್ಕಿಂಗ್ ಎಲ್ಲ ಇಲ್ಲ, ಇಲ್ಲಿ ಎಲ್ಲ ಅಲ್ಲಿ ಸ್ಟಾಪ್ ಮಾಡ್ತಾರೆ. ಇಲ್ಲಿಂದ ಹೋಗ್ಬೇಕು. ಆಟೋಗಳು ಇದೆ ಅನ್ಸುತ್ತೆ. ಆಟೋ ಸಿಕ್ಕಿದ್ರು ನೋಡೋಣ, ಇಲ್ಲ ನಡ್ಕೊಂಡು ಹೋಗೋದ ನೋಡೋಣ. ಬನ್ನಿ. ಇಲ್ವಾ ನಂಗೆ 500 ಮೀಟರ್ ನಡಿಬೇಕು ಗೈಸ್. ಅಲ್ಲ ಮಾವ, ಯೂಟ್ಯೂಬ್ ಬ್ಲಾಗ್ ಬಂದಿದ್ದೀರಾ? ಹಾಯ್ ಬಿಡಿ ಎಲ್ಲರಿಗೂ. ಹಾಯ್, ನಾವು ಇಲ್ಲಿ ಕುಂಭಮೇಳಕ್ಕೆ ಬಂದಿದ್ದೀವಿ. ಎಲ್ಲಾರ್ಗು ನಿಮ್ಗೆ ಹೇಳಿ. ಟಿ ನರಸೀಪುರ ಕುಂಭಮೇಳ. ಪ್ರಯಾಗ್ರಾಜ್ಗಂತೂ ಹೋಗೋಕ್ಕಾಗಲಿಲ್ಲ ಗೈಸ್. ಅಟ್ಲೀಸ್ಟ್ ಟಿ ನರಸೀಪುರದಲ್ಲಿ ನಡೀತಾರೆ ಅಂತ ಕುಂಭಮೇಳಕ್ಕಾರ ಹೋಗೋಣ ಅಂತ ಹೊರಟಿದ್ದೀವಿ. ಇಲ್ಲಿಂದ ಒಂದು 500 ಮೀಟ್ರ್ ಏನೋ ಇದೆ. ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ಬೇಕು. ಕರ್ನಾಟಕದಲ್ಲಿ ಕುಂಭಮೇಳ ನಡೀತಾ ಇರೋದು ಟಿ ನರಸೀಪುರದಲ್ಲಿ ಗೈಸ್. ಇದು 6 ವರ್ಷಗಳ ನಂತರ ಮಾಡ್ತಾ ಇರೋದು. ಪುಣ್ಯ ಸ್ಥಳ, ತ್ರಿವೇಣಿ ಸಂಗಮ ಆಗುತ್ತೆ ಇಲ್ಲವೇ, ಅದರಿಂದಾಗಿ ಜನ ಜಾಸ್ತಿನೇ ಇದ್ದಾರೆ. ಪೊಲೀಸವರು ಸಹ ಎಲ್ಲ ಥರ ಅಲರ್ಟಾಗಿ ನೋಡ್ಕೋತಾ ಇದ್ದಾರೆ. ಅಲ್ಲಿ ಪಾರ್ಕ್ ಮಾಡಿ ಬರೋಂಥ ಜನಗಳು ಸೇಫಾಗಿ ಹೋಗಬೇಕು, ಆ ಥರ ಎಲ್ಲ ನೋಡ್ಕೋತಾ ಇದ್ದಾರೆ. ಇಲ್ಲ ಆಟೋ ವ್ಯವಸ್ಥೆನೂ ಇದೆ. ಆಟೋ ಸಿಗಲಿಲ್ಲ ನಮಗೆ, ಅದರಿಂದಾಗಿ ನಾವು ನಡ್ಕೊಂಡೇ ಹೊರಟಿದ್ದೀವಿ. ಬೆಳಗ್ಗೆ ಬಿಟ್ಟಿದ್ದೆ ಲೇಟ್ ಆಗಿತ್ತು ಗೈಸ್. ಎಷ್ಟು ಗಂಟೆ ಬಿಟ್ಟಿದ್ದು? ಎಷ್ಟು ಗಂಟೆ ಬಿಟ್ಟು ನಾವು 10-10:30 ಆಗಿತ್ತು ಅನಿಸುತ್ತೆ. ಸೊ ಅಲ್ಲಿ ತೋರಿಸ್ತಲ್ಲ, ಅಲ್ಲಿ ಪಾರ್ಕಿಂಗ್ ಮಾಡಿದ್ದು. ಪಾರ್ಕಿಂಗ್ ಮಾಡಿಬಿಟ್ಟು ನಡ್ಕೊಂಡು ಊರೊಳಗಡೆಯಿಂದ ಹೋಗ್ಬೇಕು. ಒಳಗೆ ಹೋಗೋ ದಾರಿ ನೋಡಿ, ಇಲ್ಲಿ ಎಲ್ಲ ಹೆಂಗೆ ಬರ್ತಾ ಇದ್ದಾರೆ. ಬಿಸಿಲು ಬೇರೆ ಜಾಸ್ತಿ. ಹೋಗಿ ಒಳಗೆ ಬಿದ್ಬಿಡೋದು, ಹೊರಗೆ ಹೋಗಿ ಬಿದ್ಬಿಡೋದು. ತಾತ ಅಲ್ಲೈತೆ ಪಾಪ, ಅಲ್ಲೈತೆ. ರೂಟ್ ಅಂತೂ ಚೆನ್ನಾಗೈತೆ, ಫೆಸಿಲಿಟೀಸ್ ಇದೆ. ಆರಾಮಾಗಿ ವಾಕ್ ಮಾಡ್ಕೊಂಡು ಒಂದು 500 ಮೀಟ್ರ್ ಐತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಬನ್ನಿ ಹೋಗೋಣ. ಇಲ್ಲ ಇಲ್ಲೇ ಐತಲ್ಲ, ಅಲ್ಲೇ ಹೋಯ್ತೈತಲ್ಲ. ಹಿಂದಿಗೆ ಬಂದ್ಬಿಟ್ಟೈತೆ.
ಉದ್ದಕ್ಕೂ ಕಬ್ಬಿನ ಜ್ಯೂಸು ಎಲ್ಲ ಇದೆ, ಕುಡ್ಕೊಂಡು ಹೋಗ್ಬೋದು. ಹೆಂಗೈತೆ ಬಾಕು? ಬಿಸಿಲಲ್ಲಿ ತಲೆ ಕಂಪ್ಲೀಟಾದಂಗೆ ಕಾಯ್ತಾ ಇದೆ. ಹಾಂ. ಮೈಸೂರಿನ ಟಿ ನರಸೀಪುರ ತಾಲೂಕಿನ ಶ್ರೀ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 13ನೇ ಕುಂಭಮೇಳ ನಡೀತಾ ಇದೆ ಗಾಯ್ಸ್. ಅಲ್ಲಿಗೆ ಎಲ್ಲ ಹೋಗ್ತಾ ಇರೋದು. 13ನೇ ಮಹಾಕುಂಭಮೇಳ. 500 ಮೀಟ್ರ್ ಅಂದ್ರು ಗಾಯ್ಸ್, ಇನ್ನೂ ಜಾಸ್ತಿ ಇದೆ. ಬೇಗ ಬಂದ್ಬಿಡಿ ಬರೋರಾದ್ರೆ. ಅಲ್ಲಿ ಫೈನಲಿ ನಾವು ಅಂದ್ಕೊಂಡಂಗೆ ದೇವಸ್ಥಾನ ಹತ್ರ ರೀಚ್ ಆದ್ವಿ ಗೈಸ್. ಜನ ತುಂಬಾ ಇದ್ದರು, ನನಗೆ ಸೆಕ್ಯೂರಿಟಿನೂ ಸಹ ಇತ್ತು. ನೀವೇನಾದರೂ ಬಂದರೆ ಹಿಂದೆನೇ ಪಾರ್ಕ್ ಮಾಡ್ತಿರಲ್ಲ, ಅದೇ ಜಾಗದಲ್ಲೇ ಒಂದು ಚಪ್ಪಲಿಗಳನ್ನ ಬಿಟ್ಬಿಟ್ಟು ಬಂದುಬಿಡಿ. ಇಲ್ಲಿ ಒಂದು ಸ್ವಲ್ಪ ಅದೊಂದು ಪ್ರಾಬ್ಲಮ್ ಇದೆ. ಅದು ಬಿಟ್ಟರೆ ಇನ್ನೆಲ್ಲ ವ್ಯವಸ್ಥೆನೂ ತುಂಬಾ ಚೆನ್ನಾಗಿದೆ. ಆಮೇಲೆ ಜನಗಳು ಅಷ್ಟೇ, ಪೊಲೀಸವ್ರಿಗೆ ಸಹಕರಿಸ್ಬೇಕು, ಹಂಗೆ ಪೊಲೀಸವರು ಅಷ್ಟೇ ಜನಕ್ಕೆ ಸಹಕರಿಸ್ಬೇಕು. ಸಣ್ಣ ಪುಟ್ಟ ಗಲಾಟೆಗಳು ಆಗ್ತಾಯಿತ್ತು, ಬಟ್ ಅವೆಲ್ಲ ಮ್ಯಾಟ್ರ್ ಆಗಲ್ಲ. ಸೊ ಅಲ್ಲಿಂದ ನಾವು ದೇವಸ್ಥಾನ ನೋಡ್ಕೊಂಡು ಮುಂದಕ್ಕೆ ಹೊರಟ್ವಿ. ಟಿ ನರಸೀಪುರ ತಾಲೂಕಲ್ಲಿರುವಂತಹ ಕಾವೇರಿ ಕಪಿಲ ಗುಪ್ತಗಾಮಿನಿ ಸ್ಫಟಿಕ ತ್ರಿವೇಣಿ ಸಂಗಮ ಆಗೋಂತಹ ಜಾಗ ಇದು. ಎಲ್ಲ ಕಡೆ ಜನ ಸಾಗರ ಅಂತಾರಲ್ಲ ಗಾಯ್ಸ್, ಅದೇ ರೀತಿ ಇತ್ತು. ತ್ರಿವೇಣಿ ಸಂಗಮ ತಲುಪಿದ್ವಿ, ಜನ ಎಲ್ಲ ಕಾಯ್ತಾ ಇದ್ರು ಅಂದ್ಕೊಳ್ಳಿ, ಪವಿತ್ರ ಸ್ಥಳದಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ. ಅದೇ ರೀತಿಯೂ ಫೆಸಿಲಿಟಿನೂ ಸಹ ಇತ್ತು. ನೀವು ನೋಡ್ಬೋದು, ಬ್ಯಾರಿಕೇಡ್ರೆಲ್ಲ ಹಾಕಿದ್ರು. ಆ ನೀರಲ್ಲಿ ನಾವು ಆರಾಮಾಗಿ ಸ್ನಾನ ಮಾಡ್ಬೋದಾಯಿತು, ಹಾಳೆ ಇರಲಿಲ್ಲ. ಸೇಫ್ಟಿ ಇರೋಂಥದ್ದನ್ನು ಮಾರ್ಕ್ ಮಾಡಿದರು. ನೀವು ಹೋದ್ರು ಅಷ್ಟೇ, ಅದ್ರ ಒಳಗಡೆ ಮಾತ್ರ ಸ್ನಾನ ಮಾಡ್ಕೊಬನ್ನಿ. ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ಬಂದ್ವಿ. ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಹೊರಟ್ವಿ ಗಾಯ್ಸ್. ಪಕ್ಕದಲ್ಲೇ ಇದೆ, ಆಮೇಲಿಂದ ಒಂದು ಸ್ವಲ್ಪ ಕ್ಯೂ ಇರುತ್ತೆ. ನೀವು ಕ್ಯೂಲಿ ಹೋದರೆ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಬರ್ಬೋದು. ಆ್ಯಂಡ್ ಭಕ್ತಾದಿಗಳಿಗೆ ಪಕ್ಕದಲ್ಲೇ ಊಟದ ವ್ಯವಸ್ಥೆನೂ ಇತ್ತು. ಊಟ ತುಂಬ ಚೆನ್ನಾಗಿತ್ತು, ಪಾಯಸ, ಅನ್ನ ಸಾಂಬಾರೆಲ್ಲ. ನಾವು ಹೋದಾಗ ನಮ್ಗೆ ಅದು ಸಿಕ್ತು. ಊಟ ಮಾಡಿಕೊಂಡು, ಕ್ರೌಡ್ ಜಾಸ್ತಿ ಇರೋದ್ರಿಂದ ಇನ್ನು ಯಾವ ವೀಡಿಯೋನೂ ಜಾಸ್ತಿ ನಾನು ಮಾಡೋಕ್ಕಾಗಲಿಲ್ಲ. ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು, ಒಂದು ಕ್ಯೂ ಎಲ್ಲ ಲೈನ್ ಇತ್ತಲ್ಲ. ಸೊ ಊಟ ಮಾಡಿಕೊಂಡು ನಾವು ಮನೆ ಕಡೆಗೆ ಹೊರಟು ಬಂದು ಗಾಯ್ಸ್. ಕುಂಭಮೇಳದಿಂದ ವಾಪಸ್ ರಿಟರ್ನ್ ಮನೆಗೆ ಬಂದಿದ್ವಿ. ಸೊ ಎಲ್ಲರೂ ಹೆಂಗಿತ್ತು ಕುಂಭಮೇಳ? ಇದು ಎಲ್ಲ ಸ್ನಾನ ಮಾಡ್ದು, ಎಲ್ಲ ಚೆನ್ನಾಗಿತ್ತು. ಮತ್ತೆ ಎಲ್ಲ ತುಂಬ ಕ್ರೌಡ್ ಇತ್ತು. ಕ್ರೌಡ್ ಜಾಸ್ತಿ ಇತ್ತು. ಎಲ್ಲರೂ ಹೋಗಿ ಸ್ನಾನ ಎಲ್ಲ ಮಾಡಿ ದೇವ್ರ ದರ್ಶನ ಮಾಡಿ, ಈ ಬಿಆರ್ಗಿನ್ನೂ ನಮ್ಗೆ ಇಲ್ಲಿ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ನಮ್ಮದು ಏನು ಅಚ್ಚುಕಟ್ಟಾಗಾಯಿತು, ಯಾವುದು ಏನು ಅಂತ ರಿಸಿಕ್ ಯಾವುದು ಇರಲಿಲ್ಲ, ಚೆನ್ನಾಗಾಯಿತು ಕುಂಭಮೇಳ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಾವ್ ಅಲ್ಗಂತೂ ಹೋಗಕ್ಕಾಗ್ಲಿಲ್ಲ, ಇಲ್ಲಾರ ಹೋದ್ವಲ್ಲ. ಚೆನ್ನಾಗಿತ್ತು, ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಕುಂಭಮೇಳ. ಎಂಜಾಯ್ ಮಾಡ್ದೋ, ಚೆನ್ನಾಗಿ ದೇವ್ರ ದರ್ಶನ ಆಯ್ತು, ಪೂಜೆ ಮಾಡ್ದೋ. ಬಿಸಿಲೆಲ್ಲಾದ್ರೂ ನಡ್ಕೊಂಡೋದ್ರು ದೇವಸ್ಥಾನ ಹತ್ರ ತುಂಬಾ ಚೆನ್ನಾಗಿ ನೋಡ್ದೋ. ಎಲ್ಲ ತುಂಬಾ ಅನುಕೂಲ ಆಯ್ತು. ಊಟ ತಿಂಡಿ ಎಲ್ಲಾನು ಕೊಟ್ರು, ಫೆಸಿಲಿಟಿ ಎಲ್ಲ ಚೆನ್ನಾಗೈತೆ. ಜನಸಂಖ್ಯೆನೂ ಜಾಸ್ತಿ ಇದೆ. ಪಾರ್ಕಿಂಗ್ ಎಲ್ಲ ಇದೆ. ಜನನೂ ತುಂಬಾ ಜನ ಇದ್ದಾರೆ, ತುಂಬಾ ರಶ್ ಆಗಿದ್ದಾರೆ ಜನ. ಏನು ಊಟ ಗೀಟ ಎಲ್ಲ ಚೆನ್ನಾಗಿದೆ. ಎಲ್ಲ ದೇವ್ರ ದರ್ಶನನೂ ಆಯ್ತು, ಎಲ್ಲ ಪೂಜೆ ಪುಸ್ಕರನೂ ಆಯ್ತು. ಎಲ್ಲ ಎಂಜಾಯ್ ಮಾಡೋದು ಚೆನ್ನಾಗಾಯ್ತು. ಹಾಯ್. ಹೆಂಗಿತ್ತಮ್ಮ ಅಲ್ಲಿ? ತುಂಬಾ ಚೆನ್ನಾಗಿತ್ತು ಕುಂಭಮೇಳ. ಕುಂಭಮೇಳ ತುಂಬಾ ಚೆನ್ನಾಗಿತ್ತು. ಹೋಗೋ ಐಡಿಯಾನೇ ಇರ್ಲಿಲ್ಲ ನಮ್ಗೆ. ಐಡಿಯಾನೇ ಇರ್ಲಿಲ್ಲ, ತುಂಬಾ ಚೆನ್ನಾಗಿತ್ತು. ಅಲ್ಲಿ ಊಟದ ವ್ಯವಸ್ಥೆನೂ ತುಂಬಾ ಚೆನ್ನಾಗಿ ಮಾಡಿದ್ರು, ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಏನ್ ಮಾಡ್ತಿದ್ಯಾ? ನಾನು ಬಾಳೆಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ. ಬಿಸಿ ಟೀ, ಜ್ಯೂಸು, ಮತ್ತೆ ಬಾಳೆಕಾಯಿ ಬಜ್ಜಿ ಎಲ್ಲ ರೆಡಿ ಮಾಡ್ತಾರ ನಮ್ಮಮ್ಮ. ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ವಿಡಿಯೋದಲ್ಲಿ ಕಾಣಿಸೋದೇ ಇಲ್ಲ ಅಂತ.
ಹಂಗೆ ಸ್ವಲ್ಪ ಸರ್ಪ್ರೈಸ್ ಆಗಿ ಎಂಟ್ರಿ ಕೊಡ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ಆಕ್ಚುಲಿ ಏನಪ್ಪಾ ಅಂದ್ರೆ ಕುಂಭಮೇಳ ಹೋಗೋ ಪ್ಲಾನ್ ಇರ್ಲಿಲ್ಲ ಗೈಸ್, ನಮ್ದು ಸಡನ್ ಪ್ಲಾನ್ ಇದು. ಓದಿ ತುಂಬಾ ಚೆನ್ನಾಗಿತ್ತು ಅನ್ಬೋದು. ಕ್ರೌಡ್ ಇದೆ, ಪಾರ್ಕಿಂಗ್ ಸಪ್ರೇಟ್ ಇದೆ, ನೀವು ಆರಾಮಾಗಿ ಹೋಗ್ಬೋದು. ಕುಂಭಮೇಳ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು. 3-4 ಕಡೆ ಇದೆ ಎಂಟ್ರಿ. ಆಕ್ಚುಲಿ ಚೆನ್ನಾಗಿತ್ತು, ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ನೀವು ಹೋಗಿ ಯಾರ್ಯಾರು ಕುಂಭಮೇಳಕ್ಕೆ ಹೋಗ್ಬೇಕು, ಅದು ನರಸೀಪುರದಲ್ಲಿ ಇದೆ ಅಲ್ವಾ, ನಡೀತಾ ಇದೆ. ಸೊ ನೀವು ಹೋಗಿ ವಿಸಿಟ್ ಮಾಡಿ. ಅಂಡ್ ನಿಯರೆಸ್ಟ್ ಮೈಸೂರು, ಬೆಂಗಳೂರು ಈ ಕಡೆ ಇರೋರಿಗೆಲ್ಲ ಹತ್ರ ಇರುತ್ತೆ, ಹೋಗ್ಬೋದು, ಚೆನ್ನಾಗಿರುತ್ತೆ. ಅಂಡ್ ಈ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತಾ ಇದೀವಿ. ಒಂದು ಸಿಂಪಲ್ ಬ್ಲಾಗ್ ಇದು ಪ್ಲಾನ್ ಇರ್ಲಿಲ್ವಲ್ಲ, ಅದರಿಂದಾಗಿ. ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಬಾಯ್. ನೆಕ್ಸ್ಟ್ ಬ್ಲಾಗ್. ಬಾಯ್.